if I can find my way out. ಹಲೋ ಎಲ್ಲರೂ ಹೇಗಿದ್ದೀರಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಸಿ ಕನಸು ವರ್ಡ್. ಸಾರಿ, ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ಹುಷಾರಿರಲಿಲ್ಲ. ಒಂದು 4 ಡೇಸ್ ಆಯಿತು ನಾನು ರಿಕವರ್ ಆಗಲಿಕ್ಕೆ. ಸ್ಟಿಲ್ ಸ್ವಲ್ಪ ನೆಗಡಿ ಹಾಗೇ ಇದೆ, ಹುಷಾರಿಲ್ಲ. ಬಟ್ ಓಕೆ, ಕೆಲವೊಂದಷ್ಟು ವಿಡಿಯೋ ಇದ್ವಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಟ್ಬಿಡೋಣ ಅಂತ ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಡ್ರೆಸ್ ಬಂದು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿದೆ, ಹೊರಗೂ ಹಾಕ್ಕೊಂಡು ಹೋಗ್ಬೋದು ಅಥವಾ ಮನೇಲಿ ಕ್ಯಾಶುವಲ್ ವೇರ್ ಆಗಿ ನಾವು ಯೂಸ್ ಮಾಡೋಂಗಿದ್ರೆ ಚೆನ್ನಾಗಿರುತ್ತೆ. ಕಾರ್ಡ್ ಸೆಟ್ ಬರುತ್ತೆ, ಪ್ಯಾಂಟು ಮತ್ತು ಟಾಪು. ಔಟ್ಸೈಡ್ ಹಾಕ್ಲಿಕ್ಕೂ ಕೂಡ ಪರ್ಫೆಕ್ಟ್ ಅಂತ ಹೇಳ್ಬೋದು. ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಬೈ ಮಾಡ್ಬೋದು. ಓಕೆ, ಈಸಿಯಾಗಿ ಕಂಡೀಷ್ನರ್ನ ನಾವು ಮನೇಲೇ ಮಾಡ್ಕೋಬೋದು. ಹೇಗೆ ಅಂತ ನಾನಿಲ್ಲಿ ತೋರಿಸ್ತೀನಿ. ಅಂದರೆ ನಾನು ಯಾವ ಥರ ಕೆಲವೊಂದಷ್ಟು ಓಮ್ ರೆಮಿಡಿನ ಯೂಸ್ ಮಾಡ್ಕೊತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ನಿಜವಾಗ್ಲೂ ಚೆನ್ನಾಗೂ ಇರುತ್ತೆ, ಲಾಂಗ್ ಲಾಸ್ಟಿಂಗ್. ಅಂದರೆ 1 ಮಂತ್ವರೆಗೂ ಇಟ್ಟು ನಾವು ಯೂಸ್ ಮಾಡ್ಬೋದು. ಆ್ಯಂಡ್ ಕಡಿಮೆ ಪ್ರೈಸಲ್ಲಿ ನಾವು ಇದನ್ನು ಮಾಡ್ಕೋಬೋದು. ನಾನಿಲ್ಲಿ ಫಸ್ಟು ಆಲೋವೆರಾನ ತೊಗೊಂಡಿದ್ದೀನಿ, ಒಂದು 3 ಆಲೋವೆರಾ ತೊಗೊಂಡಿದ್ದೀನಿ, ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಅಗಸೆ ಬೀಜನ ತೊಗೊಂಡಿದ್ದೀನಿ. ಇವೆರಡೂ ಕೂಡ ಜೆಲ್ಲಿ ಟೈಪಲ್ಲಿ ಇರುತ್ತಲ್ಲ, ಇದು ಸೂಟೇಬಲ್ ನಾವು ಕಂಡೀಷ್ನರ್ನ ಮಾಡಲಿಕ್ಕೆ. ಸೊ ಅದ್ರದ್ದು ನಾನು ಇವಾಗ ಜೆಲ್ನೆಲ್ಲ ತೊಗೊತಾ ಇದ್ದೀನಿ. ಆಲೋವೆರಾದೇನಿದೆ ಜಸ್ಟ್ ನಾನು ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ನಾನು ಯೂಸ್ ಮಾಡ್ತಾ ಇರೋದು ಇಲ್ಲಿ ಅಗ್ಯಾರೋ ರಿಯಗಲ್ ಪರ್ಸ್ನಲ್ ನ್ಯೂಟ್ರಿ ಬ್ಲೆಂಡರು 400 ವ್ಯಾಟ್ಸಲ್ಲಿ ಬರುತ್ತೆ. ಈಸಿಯಾಗಿ ನಾವು ಯೂಸ್ ಮಾಡ್ಬೋದು, ನಾವು ಕೈ ಇಟ್ಕೋಬೇಕಂತ ಏನಿಲ್ಲ, ಮತ್ತು ಕಡಿಮೆ ಸ್ಪೇಸಲ್ಲೂ ನಾವು ಇದನ್ನು ಇಟ್ಕೋಬೋದು. ಆ್ಯಂಡ್ ಜಾರ್ ವೈಸು ಕೂಡ ತುಂಬ ಚೆನ್ನಾಗಿರುತ್ತೆ. ಬ್ಲೆಂಡರು ಗ್ರೈಂಡರು ಇರುತ್ತೆ, 3 ಜಾರ್ ಬರುತ್ತೆ. 300 ml 500 ml 750 ml ಆ ಥರ 3 ಜಾರ್ ಬಂದಿರುತ್ತೆ. ನಾನಿಲ್ಲಿ ಸ್ವಲ್ಪ ಆಲೋವೆರಾನ ಈ ಒಂದು ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಓಕೆ, ಆಲೋವೆರಾ ಜೆಲ್ ರೆಡಿಯಾಗಿದೆ. ಇವಾಗ ಫ್ಲ್ಯಾಕ್ಸ್ ಸೀಡ್ಸದನ್ನು ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ನೋಡಿ, ಇದನ್ನು ತೋರಿಸ್ತಾ ಇರೋದು ನಾನು 3 ಜಾರ್ ಬಂದಿರುತ್ತೆ. ಆ್ಯಂಡ್ ಕ್ವಾಲಿಟಿ ವೈಸ್ ಆ್ಯಂಡ್ ಜಾಸ್ತಿ ದಿನವೂ ಕೂಡ ಬಾಳಿಕೆ ಬರುತ್ತೆ. ಬೇಕು ಅಂದರೆ ನೀವು ಬೈ ಮಾಡ್ಬೋದು, ಲಿಂಕು ಅಥವಾ ಟ್ಯಾಗ್ ಮಾಡಿರ್ತೀನಿ. ಈಗ ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ ಮಾಡ್ಕೋಬೇಕಲ್ವ, ಅದಕ್ಕೆ ಒಂದು 2 ಲೋಟ ಆದಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಈ ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕ್ಕೊಂಡು ಅದು ಒಂದು 5 ನಿಮಿಷ ಕುದಿ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಅದು ಫಾರ್ಮ್ ಆಗುತ್ತೆ ಜೆಲ್ಲು. ಅದನ್ನು 2 ಥರ 3 ಸಲ ನಾವು ಬೇಕಿದ್ರೆ ಜೆಲ್ ಅದರಿಂದ ತೆಗಿಬೋದು. ನಾನು ಜಸ್ಟ್ 2 ಟೈಮು ತೆಗೆದೆ. ನೋಡ್ತಾ ಇರ್ಬೋದು ಎಷ್ಟು ಸ್ವಲ್ಪ ಗಟ್ಟಿನೇ ಇರಲಿ, ಯಾಕಂದರೆ ನಾವು ಕಂಡೀಷ್ನರ್ ಮಾಡ್ತಿರೋದ್ರಿಂದ ಅದು ಥಿಕ್ನೆಸ್ ನಮಗೆ ಗಟ್ಟಿ ಬೇಕಾಗುತ್ತೆ. ಇದು ರೆಡಿಯಾಗಿದೆ. ಆ್ಯಂಡ್ ನಾನು ಏನಾಗಲೇ ಆಲೋವೆರಾ ಜೆಲ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ಈ ಒಂದು ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ಲು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಗ್ಲಿಸರಿನ್ನ ಹಾಕ್ಕೋತಾ ಇದ್ದೀನಿ. ಗ್ಲಿಸರಿನ್ ಹಾಕೋದ್ರಿಂದ ಅದ್ರದ್ದು ಶೆಲ್ಫ್ ಲೈಫು ಜಾಸ್ತಿ ದಿನ ಬರುತ್ತೆ. ಅಂದರೆ 1 ತಿಂಗಳು ನಾವು ನ್ಯಾಚುರಲ್ ಟೆಂಪ್ರೇಚರಲ್ಲಿಟ್ಟು ಕೂಡ ಸ್ಟೋರ್ ಮಾಡ್ಬೋದು. ಗ್ಲಿಸರಿನ್ ಕಂಪಲ್ಸರಿ ಹಾಕ್ಕೊಳ್ಳಿ, ಶೆಲ್ಫ್ ಲೈಫ್ ಜಾಸ್ತಿ ಬರುತ್ತೆ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ರೋಸ್ ವಾಟರ್ ಹಾಕ್ಕೋತಾ ಇದ್ದೀನಿ. ರೋಸ್ ವಾಟರು ಕೂಡ ಅದು ಕೂಡ ಒಂದು ಸ್ವಲ್ಪ ಶೆಲ್ಫ್ ಲೈಫ್ನ ಇದು ಮಾಡುತ್ತೆ. ಮತ್ತು ರೋಸ್ ವಾಟರ್ ಅಲ್ವಾ,
ನೆಕ್ಸ್ಟು ನಮ್ಮ ಹತ್ರ ಏನಿರುತ್ತೆ ಸ್ಯಾಶೆಯಲ್ಲಿ ಕಂಡೀಷ್ನರು ಅದನ್ನು ಒಂದು 4 ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಒಂದು ಬಾಟಲ್ ಕಂಡೀಷ್ನರ್ ರೆಡಿ ಆಗುತ್ತೆ. ಯಾಕಂದರೆ ನಾವು ನ್ಯಾಚುರಲಾಗಿ ಆ್ಯಲೋವೆರಾ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಯೂಸ್ ಮಾಡೋದ್ರಿಂದ ಅದು ಜೆಲ್ಲಿ ಟೈಪ್ ಇರುತ್ತೆ. ಅದ್ರ ಜೊತೆಗೆ ನಾವು ಒಂದು ಸ್ವಲ್ಪ ಕ್ವಾಂಟಿಟಿ ಕಂಡೀಷ್ನರ್ ಹಾಕಿದ್ರೆ ಸಾಕು, ಆಲ್ಮೋಸ್ಟ್ ನಾವು 1 ತಿಂಗಳು ಇಟ್ಕೊಂಡು ಯೂಸ್ ಮಾಡ್ಬೋದು. ಆ್ಯಂಡ್ ಇದನ್ನು ನಾವು ಬರೀ ಕೂದಲಿಗಲ್ಲ ಸ್ಕ್ಲ್ಯಾಲ್ಪಿಗೂ ಹಾಕ್ಬೋದು, ಯಾಕಂದರೆ ಇದು ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ ಅಲ್ವಾ. ಸ್ವಲ್ಪ ನಾವು ಸ್ಕ್ಲ್ಯಾಲ್ಪಿಗೂ ಹಾಕಿದ್ರೂ ಏನು ತೊಂದರೆ ಆಗೋದಿಲ್ಲ. ಓಕೆ, ಅಷ್ಟೇ, ಇದು ರೆಡಿ ಆಯಿತು. ನೋಡಿದ್ರಲ್ಲ, ನಾನು ಸಿಂಪಲಾಗೇ ಮಾಡಿಕೊಂಡೆ. ಅಂದರೆ ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ಹೋಗುತ್ತೆ. ವಿಡಿಯೋ ಮಾಡಿಲ್ಲ, ನಾವು ಹಾಗೆ ಡೈರೆಕ್ಟಾಗಿ ಮಾಡ್ತೀವಿ ಅಂದರೆ ಫಟಾಫಟ ಅಂತ ಮಾಡಿಬಿಡ್ಬೋದು. ಒಂದು ಬಾಟಲ್ ಇನ್ನೂ ಸ್ವಲ್ಪ ಮಿಕ್ಕಿದೆ, ಅದು ಇನ್ನೊಂದು ಸ್ಮಾಲ್ ಬಾಟಲಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಫ್ರಿಜ್ಜಲ್ಲಿ ಆದರೂ ಇಡ್ಬೋದು, ಇಲ್ಲಾಂದರೆ ಫ್ರಿಜ್ಜಿಲ್ಲ ಅಂದರೂ ನಾವು ಕೂಡ ಗ್ಲಿಸರಿನ್ನು ಮತ್ತು ಕಂಡೀಷ್ನರ್ ಬೇಸ್ ಹಾಕಿದ್ದೀವಿ, ಹಾಗೆ ರೋಸ್ ವಾಟರು ಹಾಕಿದ್ದೀವಲ್ವ, ಆರಾಮಾಗಿ ನಾವು ಒಂದು 25-30 ಡೇಸ್ ನಾವು ಹೊರಗಿಟ್ಟು ಕೂಡ ಯೂಸ್ ಮಾಡ್ಬೋದು. 20 ದಿನ ಆದರೂ ನಾವು ಯೂಸ್ ಮಾಡ್ಬೋದು. ಯಾವುದೇ ರೀತಿ ಅದರೊಳಗಡೆ ಇರೋದು ಏನು ಹಾಳಾಗಲ್ಲ, ಪ್ರಿಸರ್ವೇಟಿವ್ಸ್ ಥರನೇ ಇರುತ್ತೆ. ಇದು ನ್ಯಾಚುರಲ್ ಕಂಡೀಷ್ನರು. ಇವಾಗ ನಂದು ಆಯ್ಲಿ ಹೇರ್ ಇದೆ, ಇವಾಗ ನಾನು ಹೇರ್ ವಾಶ್ ಮಾಡ್ಕೊಬರಬೇಕು. ಹೇರ್ ವಾಶ್ಗೆ ಸ್ವಲ್ಪ ಶಾಂಪೂ ಯೂಸ್ ಮಾಡಿಕೊಂಡು ನಾನೇನು ಹೋಮ್ ಮೇಡ್ ಕಂಡೀಷ್ನರ್ ಮಾಡ್ಕೊಂಡಿದ್ದೀನೋ ಅದನ್ನೇ ಯೂಸ್ ಮಾಡಿದೆ. ಬಟ್ ಕಂಡೀಷ್ನರ್ ಹಾಕಿ ಅದು ಏನೇ ಹಾಕಿದ್ರೂ ಕೂಡ ಕೂದಲು ನಮ್ಮದು ನ್ಯಾಚುರಲ್ ಏನಿರುತ್ತೆ ಅದೇ ಥರನೇ ಇರುತ್ತೆ ಹೊರಗಡೆ ನೋಡಲಿಕ್ಕೆ, ಕಾಣಲಿಕ್ಕೆ. ನಾವೇನಾದರೂ ಸ್ಟ್ರೈಟ್ನಿಂಗು, ಪರ್ಮನೆಂಟ್ ಸ್ಮೂತ್ನಿಂಗ್ ಮಾಡಿಸಿದ್ರೆ ಮಾತ್ರ ಔಟ್ಸೈಡ್ ನೋಡೋದಕ್ಕೆ ಡಿಫ್ರೆಂಟಾಗಿ ಕಾಣೋದು, ನೈಸ್ ಕಾಣೋದು ಅಥವಾ ಸ್ಮೂತಾಗಿ ಕಾಣೋದು ಅಂತ. ಇಲ್ಲಾಂದರೆ ನಮ್ಮ ನ್ಯಾಚುರಲ್ ಕೂದಲು ಹೇರ್ ಹೇಗಿರುತ್ತೆ ಅದೇ ಥರನೇ ಇರುತ್ತೆ. ಬಟ್ ನಮಗೆ ಮುಟ್ಲಿಕ್ಕೆ, ನಮ್ಗೆ ಅನುಭವಕ್ಕೆ ಸ್ವಲ್ಪ ಸಾಫ್ಟಾಗಿರೋದು, ಸ್ವಲ್ಪ ಶೈನಿಂಗ್ ಇರೋದು ಮತ್ತು ಸ್ಪ್ಲಿಟ್ ಎಂಡ್ಸ್ ಕಡಿಮೆ ಆಗಿರೋದು ಅದು ನಮಗೆ ಗೊತ್ತಾಗ್ತಾ ಇರುತ್ತೆ. ನಮ್ಮ ಬೈ ಬರ್ತ್ ಬಂದಿರೋ ಹೇರ್ನ ಚೇಂಜ್ ಮಾಡಬೇಕು ಅಂದರೆ ನಾವು ಸಲೂನಲ್ಲಿ ಪರ್ಮನೆಂಟ್ ಸ್ಮೂತ್ನಿಂಗ್ ಅಥವಾ ಸ್ಟ್ರೈಟ್ನಿಂಗ್ ಮಾಡಿಸಿದ್ರೆ ಅದು ಚೇಂಜ್ ಕಾಣುತ್ತೆ. ನೆಕ್ಸ್ಟ್ ನಾನಿಲ್ಲಿ ನೈಟ್ ಕೇರ್ ಮಾಡ್ಕೋತಾ ಇದ್ದೀನಿ. ಸೇಮ್ ವುಡನ್ ಕೂಮ್ನ ಯೂಸ್ ಮಾಡಿಕೊಂಡೆ, ಸ್ವಲ್ಪ ಕಾಮ್ ಮಾಡಿಕೊಂಡೆ, ಅದರಲ್ಲೇ ಸ್ವಲ್ಪ ಮಸಾಜ್ ಮಾಡಿಕೊಂಡು ನಂದು ಪ್ರೊಟೆಕ್ಟಿವ್ ಹೇರ್ ಸ್ಟೈಲ್ ಬ್ರೈಡ್ ಮಾಡಿಕೊಂಡೆ. ಸೊ ಈ ಥರ ಸಿಲ್ಕ್ ರಿಬ್ಬನ್ನ ಯೂಸ್ ಮಾಡಿದ್ದೀನಿ. ಸ್ವಲ್ಪ ನೈಟು ಆ್ಯಸ್ ಯೂಶ್ವಲಿ ಸ್ಕಿನ್ ಕೇರ್ ಇರುತ್ತಲ್ಲ ಅದನ್ನೆಲ್ಲ ಮಾಡಿಕೊಂಡೆ. ಇದಿಷ್ಟು ನನ್ನ ನೈಟ್ ರೋಟೀನ್ ಆಗಿತ್ತು. ಮೇ ಬಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.